ಮಗ ಊಟ ಮಾಡ್ದವ ಹ್ಞೂ ಅಣ್ಣ ಊಟ ಮಾಡಿದೆ. ಯಾಕವ ಯಾಕಿಂಗ್ ಸಪ್ಕಿದೆಯೇ ಸುಮ್ಕಿರೋ ಸಪ್ಕಿರ್ಬೇಡ ಯೋಚನೆ ಮಾಡ್ಬೇಡ ಎಲ್ಲ ಸರಿ ಆಯ್ತದೆ ತಲೆಗೆ ಇಡ್ಸ್ಕೊಬೇಡ ಸುಮ್ಕಿರವ. ಏನಿಲ್ಲ ಅಣ್ಣ ಚೆನ್ನಾಗೇ ಇವನಿ. ನಿನ್ನ ಮಕ್ಕಳಿಗೆ ಗೊತ್ತಾಯ್ತದೆ ನೀನು ಚೆನ್ನಾಗಿದೆಯಾ ಯೋಚನೆ ಮಾಡಿಯಾ ಇಲ್ವಾ ಅಂತ. ಯಾಕೆ ಯೋಚನೆ ಮಾಡಿ ನಾವೆಲ್ಲ ಇಲ್ವಾ ತಲೆಗೆ ಇಡ್ಸ್ಕೊಬೇಡ ಸುಮ್ಕಿರವ. ಏನೂ ಇಲ್ಲ ಕನ್ನಡ ಅಕ್ಕನಿಗೂ ಹೇಳಿಲ್ಲ ವಿಷಯವ. ಎಲ್ಲೋ ಹೋಗಾರೆ ವ್ಯಾಪಾರದ ಮೇಲೆ ಅದಕ್ಕೆ ನಾನು ಬಂದೀನಿ ಅಂತ ಅಂದೀವ್ನಿ. ನಿಜ ಗೊತ್ತಾದ್ರೆ ಅಕ್ಕ ಏನಂದಳೋ ಏನು ಅಂತ ಅದೇ ಒಂದು ಭಯ ಆಗ್ಬಿಟ್ಟದೆ. ಏನು ಅನ್ನಕ್ಕಿಲ್ಲ ಸುಮ್ಕಿರು ನಾವೆಲ್ಲ ಇಲ್ವಾ ನಾವು ಹೇಳ್ತೀವಿ ಸುಮ್ಕಿರು. ನಿಮ್ಮ ಭಾವನಿಗೂ ಗೊತ್ತು ನನಗೂ ಗೊತ್ತು ನೀನೇ ತಾನೇ ಹೇಳ್ಬೇಡ ಅಂದಿದ್ದು ಇಲ್ಲಾಂದ್ರೆ ಹೇಳೋ ಇಷ್ಟೊತ್ತಿಗೆ ಮನೇಲಿ. ಅಣ್ಣ ನಮ್ಮ ಅಕ್ಕ ಬಸ್ರಿ ಅವಳು ಮನ್ಸು ನೋವು ಮಾಡ್ಕೊತಾಳೆ. ನಿಮ್ದು ಅಮ್ಮ ಕನ್ನಡ ಯಾವ ವಿಷಯನೂ ಹೇಳ್ಬೇಡಿ. ಅದಕ್ಕೋಸ್ಕರನೇ ನೀನು ಹೇಳ್ದೆ ಅಂದ್ಬಿಟ್ಟೆ ನಾನು ಸುಮ್ಮನಿರೋದು ಮಗ. ಇಲ್ಲಾಂದ್ರೆ ಇಷ್ಟಕ್ಕೆ ಹೇಳೋನು ಸರಿಯಾ. ತಲೆಗೆ ಇಡ್ಸ್ಕೊಳಕ್ಕೆ ಹೋಗ್ಬೇಡ ಎಲ್ಲ ಸರಿ ಆಯ್ತದೆ ಯೋಚನೆ ಮಾಡಬೇಡ. ದೇವ್ರು ಎಲ್ಲಾನು ಒಳ್ಳೇದು ಮಾಡ್ತಾನೆ ಸುಮ್ಮನಿರು ನೀನು ಸರಿಯವಾ. ಯಾಕೆ ನಾವಿಲ್ವಾ ತಲೆ ಯಾಕೆ ಇಡ್ಸ್ಕೊಂಡು ನೀನು. ಅಣ್ಣ ನಿಜಕ್ಕೂ ನಿಮ್ಮ ಋಣ ಯಾವಾಗ ತೀರ್ಸೋಣ. ನಾನು ನಿಜಕ್ಕೂ ನನ್ನ ಸ್ವಂತ ಅಣ್ಣ ಅನ್ನಂಗೆ ಆಯ್ತದೆ ನಿಮ್ಮ ನೋಡಿದ್ರೆ. ನಿಜವಾಗ್ಲೂ ನಾನು ನಿಮ್ಮ ಅಣ್ಣೇ ಕಣವ ಅದಕ್ಕವ ಜೊತೆಲಿ ಹುಟ್ಟರು ಮಾತ್ರ ಅಣ್ಣ ತಮ್ಮನ. ಯಾವತ್ತೂ ನೀನು ಅನ್ಕೊಳಕ್ಕೆ ಹೋಗ್ಬೇಡ. ನಾನು ನಿನ್ನ ಸ್ವಂತ ಅಣ್ಣ ಸರಿಯಾ. ನೀನು ಏನೇ ಸಂಕೋಚ ಇಲ್ದಾನೆ ನಿನ್ನ ಕಷ್ಟ ಏನಿದ್ರು ಹೇಳ್ಕೊ. ಆದಷ್ಟು ಬಿರ್ನೆ ಅವ್ನಿಗೆ ಬುದ್ಧಿ ಕಲಿಸ್ಬಿಟ್ಟು ನೀನು ಕಳಿಸ್ತೀನಿ ಸರಿಯಾ. ಹೋಗುವೆ ಅವ್ನಿಗೆ ಬುದ್ಧಿ ಬರೋಗಂಟ ನೀನು ಸುಮ್ಮನಿರು ನೀನು. ಅದೇ ಅಣ್ಣ ಇವ್ರಿಗೂ ನಾಳೆ ದಿವಸಕ್ಕೂ ಗೊತ್ತಾದ್ರೆ ನೋಡಿ ನಮಗೆ ಸುಳ್ಳು ಹೇಳೋದಿಲ್ಲ ಅಂತ ಅತ್ತೆಯವರು ಅಕ್ಕನು ಏನಾರು ಅನ್ಕೊಂಡಾರೇನು ಅಂತ ಅದೇ ಒಂದು ಯೋಚನೆ ಆಗ್ಬಿಟ್ಟದೆ ಕನ್ನಡ. ಯೋಚನೆ ಮಾಡಿದ್ರೆ ಸರ್ ಬರೋಕ್ಕಿಲ್ಲ ಏನೂ ಆಯ್ಕಿಲ್ಲ ತಲೆಗೆ ಇಡ್ಸ್ಕೊಬೇಡ. ನೀವು ತಾನೇ ಎಲ್ಲರೂ ನೋಡ್ಕೊತೀನಿ ಸುಮ್ಕಿರು. ಲಕ್ಷ್ಮಿ ಮಗ ಅಣ್ಣ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ರಿ. ನಾವೇನೋ ಮಾತಾಡ್ತಿದ್ದೋ ಅಣ್ಣ ಹೇಳಿ ಅಣ್ಣ. ಅಕ್ಕ ನೀನು ಯಾವಾಗ ಬಂದೆ. ನಾನು ಆಗಲೇ ಬಂದೆ ಮಗ. ನೀನು ನಮ್ಗೆ ಸುಳ್ಳು ಹೇಳಿದ್ಯಾ. ನೀನು ನಿನ್ನ ಗಂಡ ವ್ಯಾಪಾರಕ್ಕೆ ಹೋಗೋದೆ ಅಂದ್ಬಿಟ್ಟು ಏನಾಗಿದ್ದು ನಿನ್ನ ಗಂಡಂಗೆ ಹೇಳು ಮಗ ಹೇಳು. ನೋಡು ನನ್ನ ಬಸ್ರಿ ಹೆಂಗ್ಸು ನಂಗೆ ನೋವು ಮಾಡಬೇಡ ಇಲ್ದ ಸುಳ್ಳು ಹೇಳ್ಬೇಡ ನೀನು. ಹೇಳು ಮಗ ಏನಾಯ್ತು ಮಗ ಏನಾಯ್ತು ನಿನ್ನ ಗಂಡನಿಗೆ. ಅಕ್ಕ ಏನಾಗಿಲ್ಲ ಅವ್ನಿಗೆ ಏನಾಗಿದ್ದು ಏನೂ ಆಗಿಲ್ಲ ಕಣ್ ಸುಮ್ಕಿರು. ನಾವು ಏನೋ ಬೇರೆ ವಿಷಯ ಮಾತಾಡ್ತಿದ್ದೋ. ನನಗೆ ಗೊತ್ತು ಏನೋ ಸಮಸ್ಯೆ ಆಗದೆ ಅಂತ ನೀನು ನೋಡ್ರಿ ಗೊತ್ತಾಯ್ಕವ. ಯಾವತ್ತೂ ಅಷ್ಟು ನಗಿತಾ ಇರ್ತಿದ್ದವಳು ನೀನು ಸಪ್ಕೆ ಕೂತ್ಕತಿಯೇ. ಏನಾಯ್ತು ಹೇಳವ ನಾನು ಕೂಟ ಹೇಳ್ಕೊಂಬ. ಯಾಕೆ ನಾನು ಕೂಟ ಹೇಳ್ಕೊಳಕ್ಕೆ ಇಷ್ಟ ಇಲ್ವ ನಿನಗೆ. ಅಕ್ಕ ಹಂಗಲ್ಲ ಕಣಕ್ಕ ನೀನು ಕೂಟ ಹೇಳ್ಕೊಳ್ದಾನೆ ಇನ್ಯಾರಿದ್ದಾರೆ ನನಗೆ. ನೀನು ನಮ್ಮ ಅಕ್ಕ ಅಲ್ಲ ನನ್ನ ತಾಯಿ ಅಂತ ನಾನು ಯಾವತ್ತೂ ಹೇಳ್ಕೊತೀನಿ. ನಿನ್ಗೆ ಹೇಳ್ದ ನೀನು ಯಾರಿಗೆ ಹೇಳನೆ ಮತ್ತೆ ಹೇಳು. ನೀನು ಸಂಕೋಚ ಪಟ್ಕೊಬೇಡ ಹೇಳವ. ನಾನು ಕೂಟ ಹೇಳ್ಕೋದಿನ ಕಷ್ಟ ಏನಿದ್ದದು. ಮಗ ಅಂಥದ್ದೇನು ಸಮಸ್ಯೆ ಆಗಿಲ್ಲ ಕಣ್ ಸುಮ್ಕಿರು ನೀನು ತಲೆಗೆಡ್ಸ್ಕೊಬೇಡ. ಇಲ್ಲ ನನಗೆ ಈ ವಿಷಯ ಗೊತ್ತಾಗಲೇಬೇಕು. ಅಣ್ಣ ಹೇಳೋಣ ನಿಮಗೂ ಗೊತ್ತಾಗದೆ ಅನಿಸ್ತದೆ. ಅಣ್ಣ ಹೇಳಿ ನಿಮ್ದು ಅಮ್ಮಯ್ಯ. ಅದ್ಯಾಕಂಗೆ ಅಷ್ಟು ಕೇಳ್ಕೊಂಡು ಏನಿಲ್ಲ ಕಣ್ಮಗ. ಯಾಕೋ ಮದುವೆ ಆಗೋಳಲ್ಲ ಅವ್ನು ಯಾಕೆ ಒಂಥರ ಕಿರಿಕಿರಿ ಅಂತ ಕಣ್ಮಗ ಅಷ್ಟೇ ಇನ್ನೇನೂ ಇಲ್ಲ. ಅಕ್ಕೆ ಸಿದಿಸಿರ್ಲಿ ಅಂದ್ಬಿಟ್ಟು ಕರ್ಕೊಬಂದೆ. ಎಲ್ಲಿಂದ ಕರ್ಕೊಬಂದ್ರಣ್ಣ. ಎಲ್ಲಿಂದ ಅಂದರೆ ಅವ್ರ ಊರಿಂದ. ಅಣ್ಣ ನಿಜ ಹೇಳಿ ನೀವ್ಯಾಕೆ ಅವ್ರ ಊರಿಗೆ ಹೋದಿರಿ. ಅಯ್ಯೋ ಮಗ ಹಂಗೆ ಹೇಳೋದು ಏನಿಲ್ಲ ಕಣ್ಮಗ. ಇವಳು ಗಂಡ ಕೂಡ ಜಗಳ ಆಡ್ಕೊಂಡು ಊರಿಗೆ ಹೋಗಿದ್ಲಂತೆ. ಅಲ್ಲೂ ನಿಮ್ಮ ಅಪ್ಪ ಏನೇನೋ ಬೋದ್ಬಿಡ್ತಂತೆ. ಅಕ್ಕ ಅಪ್ಪ ಬೋದ್ಬಿಡ್ತು ಅದಕ್ಕೆ ಬೇಜಾರು ಮಾಡ್ಕೊಂಡು ಬದುಕದೆ ಬೇಡ ಅಂದ್ಬಿಟ್ಟು ಒಳಗೆ ಬಿದ್ದುಬಿಟ್ಟೆ. ಆಗ ಅಣ್ಣ ನೋಡ್ತು ಅಷ್ಟಕ್ಕೆ ಭಾವನೂ ಬತ್ತು. ನೋಡ್ಬಿಟ್ಟು ಕರ್ಕೊಬಂದ್ರು. ಏನು ಪುಟಿ ಏನು ನಿನ್ನ ಕೆಲಸ ಅಲ್ಲಕ್ಕ ಗಂಡ ಹೆಂಡ್ತಿ ಮಧ್ಯದಲ್ಲಿ ಸಾವಿರ ಜಗಳ ಬರ್ತದೆ. ಅದಕ್ಕೆ ಸಾಯೋದೊಂದೇ ಪರಿಹಾರವಾ. ನಿಮ್ಮ ಭಾವ ಎಷ್ಟು ದಿವಸ ಕಂಡು ಅನ್ಕೊಟ್ಟು ಮಾತಾಡನೇ ಇಲ್ಲ. ನಾನು ಸತ್ತೋಗ್ಬಿಟ್ಟಿದ್ರೆ ಇವತ್ತು ಕ್ಷಣಗಳು ನಾನು ಎಷ್ಟು ಇದು ಮಾಡ್ಕೊತಿದ್ದೆ ಕಳ್ಕೊತಿಲ್ವಾ. ಹೇಳು ನಿನ್ಗೆ ಗೊತ್ತಾಯ್ತು ನಿನಗೆ ಒಂದು ಮಾತು ಬರ್ತದೆ ಹೋಯ್ತದೆ ಗಂಡ ಹೆಂಡ್ತಿ ಅಂದಮೇಲೆ ಯಾರು ಸಂಸಾರದಲ್ಲಿ ತೊಂದರೆ ಇರೋಕ್ಕಿಲ್ಲ. ಅದಕ್ಕೆ ಸಾಯೋದೊಂದೇ ಪರಿಹಾರವಾ. ನೀನು ಈ ಏಡಿ ಕೆಲಸ ಎಲ್ಲ ಮಾಡ್ಕೊಬಾರ್ದು ನೀನು. ನನಗೆ ಗೊತ್ತು ನಿನ್ನ ಮಕ್ಕ ನೋಡ್ರೆ ನನಗೆ ಅರ್ಥ ಆಯ್ಕಿಲ್ವಾ. ನೀನು ಅಷ್ಟೊಂದು ಸಪ್ಕಿದ್ದಾಗಲೇ ಅನ್ಕಡೆ ನಾನು ಏನೋ ಸಮಸ್ಯೆ ಆಗದೆ ಅಂದ್ಬಿಟ್ಟು ಕೇಳಿದ್ರೆ ಹೆಂಗೆ ಅಂದ್ಕೊಂಡಿದ್ದೆ. ಈ ಕೇಳಿಸ್ಕೊಂಡಿದ್ದೆ ನಾನು ಕೇಳಿದ್ದು ಇಲ್ಲಾಂದ್ರೆ ಕೇಳ್ತಿದ್ದಿಲ್ಲ. ಯಾಕವ ಪುಟಿ ಇದೆಲ್ಲ ಬೇಡ ಕಣ್ ಮಗಳೇ ನಿನಗೆ. ಅಕ್ಕ ಮುಂಡೆ ಮಗ ನಂಬಿಸಿ ಮೋಸ ಮಾಡ್ಬಿಟ್ಟ ಕಣಕ್ಕ. ನನ್ನ ಬೇರೆ ಇರಿಸ್ಬಿಟ್ಟು ಅವನು ಅವ್ರ ಊಟಕ್ಕೆ ಹೋಗಿ ಬೇಕಾಗಿದ್ದು ಊಟ ಮಾಡ್ಕೊಂಡು ಚೆನ್ನಾಗಿ ಅವನು ನನಗೆ ಅಂಬ್ಲಿ ಗಂಜಿನೂ ತಂದು ಕೊಡ್ತಿದ್ದಿಲ್ಲ. ನಾನು ಹೆಂಗಕ್ಕ ವನವಾಸತ್ತಾನೆ ಅದಕ್ಕೆ ಬಂದ್ಬಿಟ್ಟೆ ಕಣಕ್ಕ. ಅವ್ರ ಅವ್ನ ಜೊತೆ ಚೆನ್ನಾಗಿದ್ದಾನೆ. ಅವ್ನು ಕೂಡ ಚೆನ್ನಾಗವನೇ. ಚೆನ್ನಾಗಿರ್ಲಿ ಮಗ. ಅವ್ನು ಕೂಡ ಚೆನ್ನಾಗಿರ್ಬೇಡ ಅಂತಲ್ಲ. ನಿನ್ನೂ ಕರ್ಕೊಂಡು ಹೋಗೋಣ ನೀನು ಹೋಗುವೆ ನಾನು ಬರ್ತೀನಿ ಅನ್ಬೇಕಾಗಿತ್ತು. ನನಗೆ ಯಾರು ಪಕ್ಕದ ಮನೆಯವ್ರು ಹೇಳಿದ್ರು. ನನಗೆ ಈ ನನ್ನ ಸಮಸ್ಯೆನ ತಿಳ್ಕೊಂಡು ಅಕ್ಕಪ್ಪ ಹೇಳ್ತು ಅವ್ರ ಮನೆಗೆ ಅವ್ರು ಅವ್ನು ಕೂಡ ಚೆನ್ನಾಗ್ಯವನೇ ಹೋಗಿ ಉಣ್ಣೋದು ತಿನ್ನೋದೆಲ್ಲ ಮಾಡ್ತಾವನೆ ಕಣ್ಮಗ ಅಂತ. ಆಮೇಲೆ ಹೋಗಿ ನೋಡಿದ್ಕೆ ಅವ್ರ ಮನೆ ಒಳಗಿಂದ ಬಂದ ಅವನು ಊಟ ಮಾಡ್ಕೊಂಡು ಆಗ ನಾನೇ ನೋಡ್ಬಿಟ್ಟು ರಾಜನಷ್ಟು ಇಟ್ಕೊಂಡು ಮಾತಾಡಿದ್ಕೆ ಅವರು ಒಂಥರದ್ದು ದುಡ್ಡು ಕಾಸಂದ್ರೆ ಅಪ್ಪರ ಇದಲ್ವಾ. ಅದಕ್ಕೆ 12 ತೊಲೆ ಚಿನ್ನ ಅದು ಇದು ಅಂತ ಎಲ್ಲ ಕೊಟ್ಟರು ಮಾತ್ರ ಮನೆ ಒಳಗೆ ಸೇರಿಸ್ಕೊಳ್ಳೋದು. ಇಲ್ಲಾಂದ್ರೆ ಸೇರಿಸ್ಕೊಳಕ್ಕಿಲ್ಲ. ನಮ್ಮ ಅವ್ವ ಏನು ಕೇಳ್ತದೆ ಅದನ್ನು ತಂದು ಕೊಟ್ಬಿಡ್ಬೇಕಾದ್ರೆ ನೀನು ಬಂದು ಸೇರ್ಕೋಬೋದು ಮನೆಗೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಬರೋಕೂಡ್ದು ಅಂದ್ಬಿಟ್ಟು ಹಂಗೆ ಅಂದ ಕನಕ. ಅಷ್ಟಕ್ಕೆ ನನಗೆ ಯಾಕೋ ಮನ್ಸು ನೋವಾಗೋಯ್ತು. ಬಂದ್ಬಿಟ್ಟೆ ನಾನು ಅವ್ರ ಮನೆಗೆ ಬಂದೆ. ಅಪ್ಪನೂ ಕೈಲಿ ಬಾಯಿ ಅಂತ ಮಾತಾಡ್ಬಿಡ್ತು. ಅಪ್ಪ ನನ್ನ ಮಕ್ಕ ನೋಡೋಕ್ಕೂ ಇರ್ತಾನೆ ಒಳಗೊಂಡೋಯ್ತು. ಅದೇ ಒಂಥರ ನನಗೆ ಬೇಜಾರಾಗ್ಬಿಡ್ತು. ಯಾರಿಗೋಸ್ಕರ ಬದುಕಬೇಕು. ಅಕ್ಕನ ಒಂದ್ಸತಿ ನೋಡ್ಕೊಂಡು ಹೋಗೋದನ್ಕ ಬರ್ತಾ ಇದೆ. ಯಾಕೋ ಅಕ್ಕನಿಗೆ ಹಂಗೆ ಮಕ್ಕ ತೋರೋದು ಅಂದ್ಬಿಟ್ಟು ಹೋಗಿ ಒಳಗೆ ಅರ್ಧ ಅಷ್ಟು ಗಂಡ ಬಂದು ಕಾಪಾಡ್ತು. ಅಕ್ಕನ ಮಗ ಇಷ್ಟು ಸಮಸ್ಯೆ ಆದಾಗ ಅಕ್ಕ ಅವಳೆ ಬಾಬಾ ಅವನೇನದು ನೆನಪ ನೀವು ನಿನಗೆ ಯಾಕೆ ಒಳಗಾರಕ್ಕೆ ಹೋಗಿದೆ. ಎಷ್ಟೋ ಕಷ್ಟಗಳು ಬರ್ತವೆ. ಅಣ್ಣ ಹೆಂಗಾರು ಬರ್ನಿಲ್ಲ ಅಂದ್ರೆ ನಿನ್ನ ಗತಿ ಏನವ. ನಮ್ಮನ್ನೆಲ್ಲರೂ ತಬ್ಲಿ ಮಾಡ್ಬಿಟ್ಟು ಹೋಗಕ್ಕೆ ಅಂತ ಇದ್ದ ನೀನು. ನಾನು ಇರೋಳೊಬ್ಬಳು ತಂಗಿ ಅಂತ ಅಷ್ಟು ಇಷ್ಟಪಡ್ತೀನಿ. ನೀನು ಅರ್ಥ ಮಾಡ್ಕೊಳ್ಳೋದು ಯಾವಾಗ ನೀನು. ಒಳ್ಳೆ ದೇವ್ರು ನನಗೆ ಸರಿಯಾದ ಸಮಯಕ್ಕೆ ಹೋಗಿ ನನ್ನ ತಂಗಿ ಕಾಪಾಡಿದೆ ಕನ್ನಡ. ನಿನ್ನ ಋಣವೇ ಈ ಜನ್ಮದಲ್ಲಿ ನಾನು ಮರೆಯಕ್ಕಿಲ್ಲ. ಮತ್ತೆ ಯಾಕೆ ಸುಮ್ಕಿರ್ ಮಗ. ಯಾಕೆ ನಿನ್ನ ತಂಗಿ ಅಂತ ಮುನ್ಸಾರ ಒಪ್ಕೊಂಡಿವ್ನಿ. ನೀನು ತಂಗಿ ಆದ್ಮೇಲೆ ಪುಟ್ಟಿನ ನನ್ನ ತಂಗಿನ ತಾನೆ. ನನ್ನ ತಂಗಿಯವರು ಕಷ್ಟಪಡೋದು ನಾನು ಹೆಂಗೆ ನೋಡನೆ. ಸುಮ್ಮನಿರು ಅಣ್ಣ. ನಿಮ್ದು ಅಮ್ಮ ಕರ್ಣ ಹೆಂಗಾರು ಮಾಡಿ ಅವಳು ಸಂಸಾರ ಸರಿ ಮಾಡಿ ಮಾಡೋಕ್ಕಾಯ್ತು ಸುಮ್ಕಿರು. ನಾವು ಬಡ್ಡೆದಂಗೆ 4 ಬಿಡ್ಬತ್ತೀನಿ ಅಣ್ಣ. ಒಡೆದು ಬಡೆದು ಏನು ಬೇಡ ಅಣ್ಣ.
ಸುಮ್ಮನಿರಿ ನೀವು. ಯಾಕೆ ಸುಮ್ಕಿರ್ ಮಗ ನಡ ಮುರಿದ್ರೆ ಸರಿ ಕತೆ ನಂಬಿಸ್ಬಿಟ್ಟು ಮೋಸ ಮಾಡೋದು ನನ್ನ ಮಗ ಯಾಕೆ ಕರ್ಕೊಂಡು ಹೋಗ್ಬೇಕಾಯ್ತು ಇವನು ಮೋಸ ಮಾಡೋದಾಗಿದ್ರೆ ಯಾಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಂತ ಬಿಡಿ ಅಣ್ಣ, ಈಗ ಅವ್ನಿಗೇನಾರು ಆದ್ರೂ ನನ್ನ ತಂಗಿಗೆ ತೊಂದರೆ ಹೆಂಗಾರು ಮಾಡಿ ಒಂದು ಮಾಡ್ಬಿಡೋದ ಕಣ. ಈ ವಿಷಯ ನನಗೆ ಹೇಳಿಲ್ಲ ಇವಳು. ಅತ್ತೆ ಕೂಡ ನಾನು ಮಾತಾಡ್ತೀನಿ ಅಣ್ಣ. ಆಯ್ತು ಎಲ್ಲಿ ಹೋಗಿದ್ದು ಅತ್ತೆ ಹೊಲ್ತಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಹೋದ್ರು ಅಣ್ಣ. ಆಯ್ತು ಮಗ ತಲೆಗೆಡ್ಸ್ಕೊಬೇಡಿ ಸುಮ್ಮನಿರಿ ಎಲ್ಲ ಸರಿ ಆಯ್ತದೆ ಪುಟಿ. ಈಗ ನೋಡಿ ನಮ್ಮ ಅಕ್ಕನಿಗೆ ಹೇಳಿಲ್ವಲ್ಲ ಅಂತ ಕೊರಕ್ತೆ ಆ ಅಕ್ಕನಿಗೂ ಗೊತ್ತಾಯ್ತು. ನೀನು ಸುಮ್ಮನಿರು ತಲೆಗೆಡ್ಸ್ಕೊಬೇಡ. ಆಯ್ತು ಅಣ್ಣ. ಅದ್ರ ಬಗ್ಗೆ ತಲೆಗೆಡ್ಸ್ಕೊಬೇಡ, ಎಲ್ಲ ಒಳ್ಳೆದೇ ಆಯ್ತದೆ. ಸುಮ್ಮನಿರವ ಮಗ. ಅಣ್ಣ ದೇವ್ರಣಗೂ ನಿನ್ನ ಮಂದೇವ್ರಂಗೆ ಕಣ ನನ್ನ ತಂಗಿ ಕಾಪಾಡ್ಬಿಟ್ಟಳಣ್ಣ. ದೇವರು ಒಳ್ಳೇದು ಮಾಡ್ಲಿಕ್ಕೆ ಕಣ ಊರ್ ಕಾಲ ಸುಖವಾಗಿ ಬಾಳಣ್ಣ. ನೀನು ಚೆನ್ನಾಗಿರು. ನೀನು ದೇವರು ನೀನು ಒಳ್ಳೆತನಕ್ಕೆ ಒಳ್ಳೇದನ್ನೇ ಮಾಡ್ತಾನೆ ಕಣ. ನಿಜಕ್ಕೂ ನೀನು ಎಷ್ಟೊಂದು ಒಳ್ಳೆಯವನಣ್ಣ. ಅಯ್ಯೋ ಸುಮ್ಕಿರ್ ಮಗ ಆಯ್ತು ಸುಮ್ಕಿರ ಆಯ್ತು. ಈಗ ಏನಾದ್ರು ಆಗಿರದ ಯಾಕೆ ತಲೆಗೆಡ್ಸ್ಕೊಂಡು? ನಮ್ಮ ಮನೇಲಿ ಎಲ್ಲ ಪ್ರೀತಿಯಿಂದ ಸಾಕೊಂಡಿದ್ದ ಕಣ ಇವಳನ್ನ. ಎಲ್ಲ ಇಷ್ಟಪಡ್ತಿದ್ದು. ನಮ್ಮ ಅಪ್ಪನೂ ಅಷ್ಟೊಂದು ಇಷ್ಟಪಡ್ತಿತ್ತು. ಹಿಂಗೆ ಮಾಡ್ಬಿಟ್ಲಲ್ಲ ಅನ್ನೋದೊಂದು ಬೇಜಾರ್ಗಂಗೆ ಆಡ್ಬೋದು ಅಷ್ಟೇ ನಮ್ಮಪ್ಪ. ಅದು ಬಿಟ್ರೆ ನಿಜಕ್ಕೂ ನಮ್ಮ ಅಪ್ಪನಿಗೂ ಅಷ್ಟೇ ಇವಳು ಕಂಡ್ರೆ ಭಾಳ ಇಷ್ಟ. ಏನು ಮಾಡಿರಿ ಇವಳು ಈ ಕೆಲಸ ಮಾಡ್ಕೊಂಡ್ಲ ಅಂದ್ಬಿಟ್ಟು ಹಂಗೆ ಮನ್ಸು ಕೆಡ್ಸ್ಕೊಂಡು ಹುಷಾರೇ ತಪ್ಪಿಬಿಟ್ಟದೆ ನಮ್ಮಪ್ಪ. ಸುಮ್ಕಿರವ ಇನ್ನೇನು ಮಾಡಿ ಸುಮ್ಕಿರು. ಈಗ ಪ್ರೀತಿ ಪ್ರೇಮ ಅನ್ಕೊಂಡು ಈಗ ನಾನು ನೋಡು ಮುದ್ಲಕ್ಷ್ಮಿ ಕರ್ಕೊಂಡೋದೆ ತಕ್ಕನಾಗ ಈಗ ನೋಡ್ಕೊತೇನೆ. ಹಂಗೆ ಬುಡ್ಡಿಯದ ಕರ್ಕೊಂಡೋದನ್ನು ನೋಡ್ಕೋಬೇಕಾಗಿತ್ತು. ಏನು ಮಾಡಿ ಇವಳು ನಂಬ್ಕೊಂಡು ಪ್ರೀತಿ ಪ್ರೇಮ ಅನ್ಕೊಂಡು ನಂಬ್ಕೊಂಡು ನಂಬಿಕೆ ಪ್ರಶ್ನೆ ಅಲ್ವಾ, ಅದನ್ನ ಉಳಿಸ್ಕೊಳ್ಳೋದು ಬಿಡೋದು ಆ ಬಡ್ಡಿದಲ್ಲಿ ಇರೋದು. ಅವನು ಮಾತ್ರ ಅವ್ನು ಕೂಡ ಚೆನ್ನಾಗಿರೋನು ಎಡ್ತಿರು ಕರ್ಕೊಂಡೋಗಿ ಇರ್ಸ್ಕೊಳ್ಳೇಳು. ಅದಾಕಿಲ್ವ ಬಡ್ಡಿದಂಗೆ ದರ್ದ್ರ ಬಡ್ಡೆಕ್ಳು ಅದಕ್ಕೆ ಕಣವ ಹೆಣ್ಮಕ್ಳು ಭಾಳ ಹುಷಾರಾಗಿರ್ಬೇಕು ಅನ್ನೋದು. ಏನು ಮಾಡಿಯೇ ಸುಮ್ಕಿರು. ಆಯಿತು ತಲೆಗೆಡ್ಸ್ಕೊಬೇಡ. ಅತ್ತೆ ಬತ್ತೆ ಏಳು ಇರೋ ವಿಷಯವ ನೋಡು ಮುಚ್ಚಿಟ್ಕೊಂಡ್ರು ಅಂತ ಅನ್ಸ್ಕೊಳ್ಳೋದು ಬೇಡ. ಏಳು ನೋಡೋದು ಅತ್ತೆ ಏನಂದದು ಆಮೇಲೆ ನೋಡೋಕ್ಕಾಯ್ತದೆ ಸರಿಯಾ. ಹೋಗಿ ನಡ ಮುರ್ದಾಗ ಕೊಟ್ಟು ಬಂದ್ಬಿಡೋದು ಅನಿಸ್ತದೆ ನನಗೆ ತುತ್ತಿರೋ ಪಾಪಕ್ಕೆ. ಏನಪ್ಪ ಅಂದ್ರೆ ನೀನು ಹೇಳೋದು ಸರಿನೇ. ಇವತ್ತು ಹೊಡೆಯೋದು ಬಡಿಯೋದು ದೊಡ್ಡ ವಿಷಯ ಅಲ್ಲ. ಒಂದೇಗಳು ಹೊಡೆದಾಕ್ಬೋದು. ನಾಳೆ ದಿವಸಕ್ಕೆ ನಾವೇ ಕಣ್ಣಲ್ಲಿ ನೋಡಬೇಕು ಅಲ್ವ. ಹೆಂಗಾರು ಮಾಡಿ ಸರಿ ಮಾಡೋಕ್ಕಾಯ್ತದೆ. ತಲೆಗೆಡ್ಸ್ಕೊಬೇಡ ಲಕ್ಷ್ಮಿ. ಸುಮ್ಮನಿರು. ಬತ್ತಿ ನಾನುವೇ ಅತ್ತೆ ಕೂತು ಮಾತಾಡೋಕ್ಕಾಯ್ತದೆ. ಸುಮ್ಮನಿರು ಈಗ. ಅಣ್ಣ ಬಣ್ಣ ಬಾ ಊಟ ಮಾಡು. ಆಡಕನವ ಇನ್ನು ಆಚೆಗೆಯ ಅವಳು ಅವನು ಮಾಡಿ ತೊಡಿಗೆಯ ಚೆನ್ನಾಗಿರದ ಮುದ್ಲಕ್ಷ್ಮಿ. ಚೆನ್ನಾಗವಳೆ ಅವಳಿಗೇನು ನಮ್ಮ ಹೂವದೆಲ್ಲ ಚೆನ್ನಾಗಿ ನೋಡ್ಕೊತಾದೆ. ಪುಟಿ ಬವ್ವ ಬಾ ಹಂಗಂದೆ ನಿಮ್ಮ ಮತ್ತಿಗೆ ಭಾಳ ಖುಷಿ ಪಡ್ತಿದ್ಲು. ಬಂದಿದ್ದದ ಬರೀ ಕೇಳಿ ಅಂತ ಬಾ. ಬರ್ತೀನಿ ಅಣ್ಣ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.